ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ವೃತ್ತಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 10.5 ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ಹಿಂದಿನ ಒಂದು ಕ್ಲಾಸ್ಗಳನ್ನು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಎಕ್ಸಸೈಸ್ 10.5ರಲ್ಲಿ ಬರುವಂಥ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ಮೊದಲನೇ ಪ್ರಶ್ನೆ, ಚಿತ್ರ 10.36ರಲ್ಲಿ ಓ ಕೇಂದ್ರವಿರುವ ವೃತ್ತದಲ್ಲಿ ಆ್ಯಂಗಲ್ ಬಿ ಒ ಸಿ 30 ಡಿಗ್ರಿ ಮತ್ತು ಆ್ಯಂಗಲ್ ಎ ಒ ಬಿ 60 ಡಿಗ್ರಿ ಇರುವಂತೆ ಎ ಬಿ ಸಿಗಳು 3 ಬಿಂದುಗಳು ಕಂಸ ಎ ಬಿ ಸಿಯನ್ನು ಹೊರತುಪಡಿಸಿ ಡಿ ಯು ವೃತ್ತದ ಮೇಲಿನ ಮತ್ತೊಂದು ಬಿಂದು ಆದರೆ ಆ್ಯಂಗಲ್ ಎ ಡಿ ಸಿಯನ್ನು ಕಂಡುಹಿಡಿಯಿರಿ. ಇವಾಗ ಈ ಒಂದು ಚಿತ್ರದಲ್ಲಿ ಬಿ ಒ ಸಿ 30 ಡಿಗ್ರಿ ಇದೆ, ಅದೇ ರೀತಿಯಾಗಿ ಎ ಒ ಬಿ 60 ಡಿಗ್ರಿ ಇದೆ. ಹಾಗಾದರೆ ಎ ಬಿ ಸಿಗಳು ಮೂರು ಏನಾಗಿದ್ದಾವೆ, ವೃತ್ತದ ಮೇಲಿನ ಬಿಂದುಗಳಾದರೆ ಆ್ಯಂಗಲ್ ಎ ಡಿ ಸಿಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಓಕೆ, ಇವಾಗ ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡ್ತಾ ನೋಡೋಣ. ಓಕೆ, ಇವಾಗ ಪರಿಹಾರವನ್ನು ನೋಡ್ತಾ ಹೋಗೋಣ. ಇವಾಗ ವೃತ್ತದ ಮೇಲಿನ ಬಿಂದುಗಳು ಎ ಬಿ ಸಿಗಳಾಗಿವೆ. ನಿಮಗೆ ಗೊತ್ತಿದೆ ಏನಂತ, ಆ್ಯಂಗಲ್ ಎ ಒ ಸಿ ಈಸ್ ಈಕ್ವಲ್ ಟು ಎ ಒ ಬಿ ಪ್ಲಸ್ ಬಿ ಒ ಸಿ. ಈ ಎರಡು ಆ್ಯಂಗಲನ್ನು ಕೂಡಿದಾಗ ಎ ಒ ಸಿಗೆ ಸಮನಾಗಿರ್ತದೆ. ಆದ್ದರಿಂದ ಆ್ಯಂಗಲ್ ಎ ಒ ಸಿ ಈಕ್ವಲ್ಸ್ ಟು 60 ಡಿಗ್ರಿ ಮತ್ತು 30 ಡಿಗ್ರಿ. ಆ್ಯಂಗಲ್ ಎ ಒ ಸಿ ಈಕ್ವಲ್ ಟು 90 ಡಿಗ್ರಿ. ನಮಗೆ ಪ್ರಮೇಯ ಗೊತ್ತಿದೆ, ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನದ 2ರಷ್ಟು ಇರುತ್ತದೆ ಎನ್ನುವಂಥ ಪ್ರಮೇಯ ನಿಮಗೆ ಗೊತ್ತಿರಬೇಕು. ಆ್ಯಂಗಲ್ ಎ ಡಿ ಸಿ ಎನ್ನುವಂಥದ್ದು ಆ್ಯಂಗಲ್ ಎ ಒ ಸಿಯ ಅರ್ಧದಷ್ಟು ಇರ್ತದೆ. ಆದ್ದರಿಂದ ಆ್ಯಂಗಲ್ ಎ ಡಿ ಸಿ ಈಕ್ವಲ್ ಟು 1/2, ಆ್ಯಂಗಲ್ ಎ ಒ ಸಿ ಅಂದಾಗ 1/2 ಇಂಟು 90 ಅಂದಾಗ 45 ಡಿಗ್ರಿ. ಇದೇ ಒಂದು ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದರೆ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು, ಈ ಎರಡು ಆ್ಯಂಗಲನ್ನು ಕೊಡಬೇಕು. ಈಗ ಒಂದು ವೃತ್ತದಲ್ಲಿ ಒಂದು ಜಾದಿಂದ ಒಂದು ಕಂಸದಿಂದ, ಇವಾಗ ಎ ಸಿ ಎನ್ನುವಂಥದ್ದು ಒಂದು ಕಂಸ, ಈ ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಏನು ಕೋನ ಉಂಟಾಗಿರುತ್ತೆ ಇದರ ಅರ್ಧದಷ್ಟು ಈ ಪರಿಧಿ ಕೇಂದ್ರ ಇರುತ್ತೆ. ಆದ್ದರಿಂದ ಇಲ್ಲಿ ಎರಡು ಆ್ಯಂಗಲನ್ನು ಕೂಡಿ 90, ಇದರ ಅರ್ಧದಷ್ಟು ಅಂದಾಗ 2 ಮಾಡಿ 2 1 2 45. ಹಾಗಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಈ ರೀತಿಯಾಗಿ ನಾವು ಪ್ರಮೇಯಗಳು ನೆನಪಿದೆ, ಮಲ್ಟಿಪಲ್ ಚಾಯ್ಸಲ್ಲಿ ಈಸಿಯಾಗಿ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು. ಈ ರೀತಿಯಾದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ತುಂಬಾ ಇಂಪಾರ್ಟೆಂಟ್. ಮೇನಾಗಿ ಈ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ. ಡಿಸ್ಕ್ರಿಪ್ಟಿವ್ ಆಗಿ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಎರಡನೇ ಪ್ರಶ್ನೆ, ಒಂದು ವೃತ್ತದ ಜಾವು ಅದರ ತ್ರಿಜ್ಯಕ್ಕೆ ಸಮನಾದರೆ ಆ ಜಾದಿಂದ ವೃತ್ತದ ಲಘು ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಹಾಗೂ ಅಧಿಕ ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಏರ್ಪಡಿಸುವ ಕೋನಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ನಾವು ಚಿತ್ರವನ್ನು ರಚನೆ ಮಾಡಿಕೊಂಡು ಸಾಲ್ವನ್ನು ನೋಡೋಣ. ಓಕೆ, ಪರಿಹಾರವನ್ನು ನೋಡೋಣ. ನಮಗೆ ದತ್ತದಲ್ಲಿ ಕೊಟ್ಟಿದ್ದಾರೆ ಏನಂತ, ಒಂದು ವೃತ್ತದ ಜಾವು ವೃತ್ತದ ತ್ರಿಜ್ಯಕ್ಕೆ ಸಮನಾಗಿದೆ ಅಂತ. ಹಾಗಾಗಿ ಇಲ್ಲಿ ನಾವು ಒಂದು ವೃತ್ತದ ಜಾ ಅಂದರೆ ಅದು ಎ ಬಿಯನ್ನು ತೆಗೆದುಕೊಳ್ಳೋಣ. ಎ ಬಿಯನ್ನು ತೆಗೆದುಕೊಂಡಾಗ ಇದನ್ನು ಕೇಂದ್ರದಲ್ಲಿ ಜೋಡಿಸಿದಾಗ ಎ ಒ ಬಿ ಒ ಆಗುತ್ತೆ. ಇದು ವೃತ್ತದ ತ್ರಿಜ್ಯಗಳು ಏನಾಗಿರುತ್ತೆ, ಎ ಬಿಗೆ ಸಮನಾಗಿರ್ತದೆ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎ ಒ ಇಸ್ ಈಕ್ವಲ್ ಟು ಬಿ ಒ ಇಸ್ ಈಕ್ವಲ್ ಟು, ಯಾಕಂದರೆ ಮೂರು ಬಾಹುಗಳು ಸಮನಾಗಿರ್ತವೆ, ವೃತ್ತದ ತ್ರಿಜ್ಯಕ್ಕೆ ವೃತ್ತದ ಜಾ ಏನಾಗಿರುತ್ತೆ ಸಮನಾಗಿರುತ್ತೆ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ತ್ರಿಭುಜ ಎ ಒ ಬಿಯನ್ನು ಕನ್ಸಿಡರ್ ಮಾಡೋಣ. ಇಲ್ಲಿ ಮೂರು ಬಾಹುಗಳು ಸಮನಾದರೆ ಸಮಬಾಹು ತ್ರಿಭುಜ ಇದ್ದರೆ ಅದರ ಕೋನಗಳು 60 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾಗಿ ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು 1/2 ಎ ಒ ಸಿ ಆಗಿರುತ್ತದೆ. ಅಂದರೆ ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ಪರಿಧಿ ಕೇಂದ್ರದ 2ರಷ್ಟು ಇರುತ್ತದೆ ಅನ್ನುವಂಥದ್ದು ಕಾನ್ಸೆಪ್ಟ್ ಗೊತ್ತಿದೆ. ಹಾಗಾಗಿ ಆ್ಯಂಗಲ್ ಎ ಸಿ ಬಿ ಈಸ್ ಈಕ್ವಲ್ ಟು 1/2 ಎ ಒ ಸಿ. ಓಕೆ, ಎ ಒ ಸಿ ಎ ಒ ಬಿ ಆಗಬೇಕು, ಎ ಒ ಬಿ ಅನ್ನುವಂಥದ್ದು ಎ ಒ ಬಿ ಇದು 60 ಡಿಗ್ರಿ ಇದೆ, ಎ ಸಿ ಬಿ ಎಷ್ಟಾಗಿರುತ್ತೆ 30 ಡಿಗ್ರಿ ಆಗಿರುತ್ತೆ. ಅಂದರೆ ಈ ಕೇಂದ್ರ ಕೋನದ ಅರ್ಧದಷ್ಟು ಪರಿಧಿ ಕೋನ ಇರುತ್ತೆ ಅಥವಾ ಯಾವುದೇ ಒಂದು ಕೋನ ಆಗಿರುತ್ತೆ. ಹಾಗಾಗಿ ಆ್ಯಂಗಲ್ ಎ ಸಿ ಬಿ ಇಸ್ ಈಕ್ವಲ್ಸ್ ಟು 30 ಡಿಗ್ರಿ ಆಗಿದೆ. ಆದ್ದರಿಂದ ಎ ಸಿ ಬಿ ಡಿ ಒಂದು ಚಕ್ರೀಯ ಚತುರ್ಭುಜವಾಗಿದೆ. ಚಕ್ರೀಯ ಚತುರ್ಭುಜ ಅಂದಾಗ ಚಕ್ರೀಯ ಚತುರ್ಭುಜ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾಗಿ ಎ ಡಿ ಬಿ ಮತ್ತು ಎ ಸಿ ಬಿ ಎರಡು ಕೋನಗಳ ಮೊತ್ತ
180 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾಗಿ ಎ ಡಿ ಬಿ ಈಸ್ ಈಕ್ವಲ್ ಟು 180 ಮೈನಸ್ ಆ್ಯಂಗಲ್ ಎ ಸಿ ಬಿ ಅಂದಾಗ 180 ಮೈನಸ್ 130 ಅಂದಾಗ ಆ್ಯಂಗಲ್ ಎ ಡಿ ಬಿ ಅನ್ನುವಂಥದ್ದು 150 ಡಿಗ್ರಿ ಆಗಿರುತ್ತದೆ. ಓಕೆ, ಇವಾಗ ಈ ಕಾನ್ಸೆಪ್ಟನ್ನು ಬರೆಯೋಣ. ಒಂದು ವೃತ್ತದ ಲಘು ಕಂಸದ ಮೇಲಿನ ಬಿಂದುವಿನಿಂದ ಏರ್ಪಟ್ಟ ಕೋನ 30 ಡಿಗ್ರಿ, ವೃತ್ತದ ಅಧಿಕ ಕಂಸದ ಮೇಲಿನಿಂದ ಬಿಂದುವಿನಿಂದ ಏರ್ಪಟ್ಟಿರುವಂಥ ಕೋನ 150 ಡಿಗ್ರಿ ಆಗಿದೆ ಅಂತ ನಾವು ಈ ರೀತಿಯಾಗಿ ಆನ್ಸರನ್ನು ಬರಿತಾ ಹೋಗಬೇಕು. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ 3ನೇ ಪ್ರಶ್ನೆ. ಚಿತ್ರ 10.37ರಲ್ಲಿ ಆ್ಯಂಗಲ್ ಪಿ ಒ ಆರ್ ಎನ್ನುವಂಥದ್ದು 100 ಡಿಗ್ರಿ ಆದರೆ ಪಿ ಕ್ಯೂ ಆರ್ಗಳು ಓ ಕೇಂದ್ರವಿರುವ ವೃತ್ತದ ಮೇಲಿನ ಬಿಂದುಗಳಾದರೆ ಆ್ಯಂಗಲ್ ಒ ಪಿ ಆರ್ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇದನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. ನಮಗೆ ಗೊತ್ತಿದೆ ಏನಂತ, ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋನವು 2ರಷ್ಟು ಇರುತ್ತದೆ ಎನ್ನುವಂಥ ಕಾನ್ಸೆಪ್ಟ್ ಗೊತ್ತಿದೆ. ಆ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಪಿ ಒ ಆರ್ ಸರಳಾಧಿಕ ಅಂದಾಗ ಈ ಒಂದು ಕೋನ ಬರುತ್ತೆ ನಮಗೆ. ಓಕೆ, ಸರಳಾಧಿಕ ಪಿ ಒ ಆರ್ ಎನ್ನುವಂಥದ್ದು 2 ಇಂಟು ಪಿ ಕ್ಯೂ ಆರ್ ಅಂದರೆ ಇವಾಗ ಪಿ ಒ ಆರ್ ಸರಳಾಧಿಕ ಕೋನ ಎನ್ನುವಂಥದ್ದು ಪಿ ಕ್ಯೂ ಆರ್ನ 2ರಷ್ಟು ಇರ್ತದೆ. ಹಾಗಾಗಿ ಸರಳಾಧಿಕ ಪಿ ಒ ಆರ್ ಇಸ್ ಈಕ್ವಲ್ ಟು 2 ಇಂಟು 100 ಅಂದಾಗ 200 ಆಗಿರುತ್ತೆ. ನಿಮಗೆ ಗೊತ್ತಿರಬೇಕು, ಇವಾಗ ಪಿ ಒ ಆರ್ ಇದು ಹೋಲ್ ಆ್ಯಂಗಲ್ ಎಷ್ಟಿರುತ್ತೆ, 360 ಡಿಗ್ರಿ ಇರುತ್ತೆ. 360ರಲ್ಲಿ ಈ ಒಂದು 200 ನಾವೀಗ ಮೈನಸ್ ಮಾಡಬೇಕು. ಆವಾಗ ನಮಗೆ ಆ್ಯಂಗಲ್ ಪಿ ಒ ಆರ್ ಎನ್ನುವಂಥದ್ದು 160 ಡಿಗ್ರಿ ಇರುತ್ತೆ. ಸರಳಾಧಿಕ ಪಿ ಒ ಆರ್ ಎನ್ನುವಂಥದ್ದು 200 ಇದೆ. ಇದರ ಒಳ ಕೋನ ಎಷ್ಟಾಗಿರುತ್ತೆ, 160 ಡಿಗ್ರಿ ಆಗಿರುತ್ತೆ. ಇವಾಗ ತ್ರಿಭುಜ ಪಿ ಒ ಆರ್ ಎನ್ನುವಂಥದ್ದು ಒ ಪಿ ಮತ್ತು ಒ ಆರ್ ಎರಡು ಸಮನಾಗಿರ್ತದೆ. ಯಾಕಂದರೆ ಒಂದೇ ವೃತ್ತದ 2 ತ್ರಿಜ್ಯಗಳು ಸಮನಾಗಿದ್ದಾವೆ. ಹಾಗಾಗಿ ಒ ಪಿ ಇಸ್ ಈಕ್ವಲ್ ಟು ಒ ಆರ್ ಆಗಿರುತ್ತೆ. ಅದೇ ರೀತಿಯಾಗಿ ಆ್ಯಂಗಲ್ ಒ ಪಿ ಆರ್ಗೆ ಸಮನಾಗಿ ಆ್ಯಂಗಲ್ ಒ ಆರ್ ಪಿ ಕೂಡ ಸಮನಾಗಿರ್ತದೆ. ಆದ್ದರಿಂದ ಇಲ್ಲಿ ಆ್ಯಂಗಲ್ ಒ ಪಿ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಒ ಆರ್ ಪಿ ಅಂದರೆ ಇದು ಒಂದು ಸಮದ್ವಿಬಾಹು ತ್ರಿಭುಜ. ಒ ಪಿಗೆ ಒ ಆರ್ ಸಮನಾದರೆ ಇದು ಸಮದ್ವಿಬಾಹು ತ್ರಿಭುಜ ಅಂದಾಗ 2 ಬಾಹುಗಳು ಸಮನಾಗಿರ್ತವೆ. ಅದರ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವೆ, ಸಮನಾಗಿರ್ತವೆ. ಆದ್ದರಿಂದ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಇವಾಗ ಒ ಪಿ ಆರ್ ಎನ್ನುವಂಥದ್ದು ಒಂದು ತ್ರಿಭುಜ ಆದರೆ ಈ ಒಂದು ಕೋನ ಎಷ್ಟಿದೆ, 200 ಇದೆ. ಈ ಒಂದು ಕೋನ ಎಷ್ಟಿದೆ, 160 ಡಿಗ್ರಿ ಇದೆ. ಇವಾಗ ನಮಗೆ ಕೇಳಿರುವಂಥದ್ದೇನು, ಒ ಪಿ ಆರ್ನ ಅಳತೆಯನ್ನು ಕೇಳಿದ್ದಾರೆ. 360 ಗೊತ್ತಿದೆ. ಇವಾಗ ಈ 2 ಆ್ಯಂಗಲ್ಗಳು ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿರ್ತವೆ. ಒ ಪಿ ಆರ್ ಮತ್ತು ಒ ಆರ್ ಪಿ 2 ಆ್ಯಂಗಲ್ಗಳು ಸಮನಾಗಿರೋದ್ರಿಂದ ಇದನ್ನು 2 ಟೈಮ್ಸ್ ಆಫ್ ಒ ಪಿ ಆರ್ ಅಂತ ತೆಗೆದುಕೋತಾ ಇದ್ದೀವಿ. 180 ಮೈನಸ್ 160 ಮೈನಸ್ ಮಾಡಿ ಆವಾಗ 20 ಉಳಿಯುತ್ತೆ. ಆ್ಯಂಗಲ್ ಒ ಪಿ ಆರ್ ಈಕ್ವಲ್ಸ್ ಟು 20/2 ಅಂತಂದಾಗ ಆ್ಯಂಗಲ್ ಒ ಪಿ ಆರ್ ಈಕ್ವಲ್ಸ್ ಟು 10 ಡಿಗ್ರಿ ಆಗಿರುತ್ತೆ. ಅದೇ ರೀತಿಯಾಗಿ ಆ್ಯಂಗಲ್ ಒ ಪಿ ಆರ್ ಈಕ್ವಲ್ಸ್ ಟು 10 ಡಿಗ್ರಿ ಅಂತ ನಮಗೆ ಆನ್ಸರ್ ಸಿಗುತ್ತೆ. ಓಕೆ, ಸರಳಾಧಿಕ ಮತ್ತು ಒಳಕೋನಗಳ ಬಗ್ಗೆ ಕಾನ್ಸೆಪ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ವಿಡಿಯೋನ ಇನ್ನೊಂದು ಸಾರಿ ರಿಪೀಟ್ ನೋಡಿ ತಿಳಿದು ಹೋದರೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. 4ನೇ ಪ್ರಶ್ನೆ. ಚಿತ್ರ 10.38 ಆ್ಯಂಗಲ್ ಎ ಬಿ ಸಿ ಈಕ್ವಲ್ ಟು 69. ಆ್ಯಂಗಲ್ ಎ ಬಿ ಸಿ ಈಕ್ವಲ್ಸ್ ಟು 69 ಇದೆ. ಆ್ಯಂಗಲ್ ಎ ಸಿ ಬಿ ಈಕ್ವಲ್ ಟು 31 ಡಿಗ್ರಿ ಆದರೆ ಆ್ಯಂಗಲ್ ಬಿ ಡಿ ಸಿಯ ಅಳತೆಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಇದು ವೃತ್ತಖಂಡದ ಮೇಲಿನ ಕೋನಗಳಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದೆ. ನಿಮಗೆ ಸಾರಿ ಹೇಳ್ತಾ ಇದ್ದೀನಿ, ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗೆ ಪ್ರಮೇಯಗಳ ಹೇಳಿಕೆಗಳನ್ನು ನೆನಪಿಡುವುದು ತುಂಬಾ ಇಂಪಾರ್ಟೆಂಟ್. ಆ ಒಂದು ಹೇಳಿಕೆಯ ಮೇಲೆ ಈ ಒಂದು ಪ್ರಶ್ನೆಗಳು ಇರ್ತವೆ. ಹಾಗಾಗಿ ಇವು ಮಲ್ಟಿಪಲ್ ಚಾಯ್ಸ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳಾಗಿರ್ತವೆ. ಓಕೆ, ಇದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ. ಪರಿಹಾರವನ್ನು ನೋಡೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ ಎ ಬಿ ಸಿ ಈಕ್ವಲ್ ಟು 69, ಎ ಬಿ ಸಿ ಈಕ್ವಲ್ಸ್ ಟು 69, ಆ್ಯಂಗಲ್ ಎ ಸಿ ಬಿ ಈಕ್ವಲ್ಸ್ ಟು 31 ಡಿಗ್ರಿ ಇದೆ. ಆ್ಯಂಗಲ್ ಬಿ ಡಿ ಸಿಯನ್ನು ಕಂಡುಹಿಡಿಯೋಣಂಥದ್ದು ಪ್ರಶ್ನೆ ಇದೆ. ಇವಾಗ ತ್ರಿಭುಜ ಎ ಬಿ ಸಿಯನ್ನು ಕನ್ಸಿಡರ್ ಮಾಡೋಣ. ತ್ರಿಭುಜ ಎ ಬಿ ಸಿ ಕನ್ಸಿಡರ್ ಮಾಡಿದಾಗ ಆ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾಗಿ ಆ್ಯಂಗಲ್ ಎ ಬಿ ಸಿ ಪ್ಲಸ್ ಆ್ಯಂಗಲ್ ಬಿ ಸಿ ಎ ಪ್ಲಸ್ ಆ್ಯಂಗಲ್ ಬಿ ಎ ಸಿ
ಈ ಒಂದು ಆ್ಯಂಗಲ್ಗಳನ್ನು ಕೂಡಿದಾಗ ಎ ಬಿ ಸಿ ಆ್ಯಂಗಲ್ ಕೊಟ್ಟಿದೆ 69, ಬಿ ಸಿ ಎ ಆ್ಯಂಗಲ್ ಕೊಟ್ಟಿದೆ 31. ನಮಗೆ ಗೊತ್ತಿಲ್ಲದೆ ಇರೋದು ಆ್ಯಂಗಲ್ ಸಿ ಎ ಬಿ ಆಗಿರುತ್ತೆ. ಇವಾಗ ಎರಡು ಕೋನಗಳನ್ನು ಕೂಡಿದಾಗ ಇದು 100 ಆಗುತ್ತೆ. ಆ್ಯಂಗಲ್ ಸಿ ಎ ಬಿ ಈಕ್ವಲ್ಸ್ ಟು 180 ಮೈನಸ್ 100 ಅಂದಾಗ ಆ್ಯಂಗಲ್ ಸಿ ಎ ಬಿ ಎನ್ನುವಂಥದ್ದು 80 ಡಿಗ್ರಿ ಆಗಿರುತ್ತದೆ. ಆ್ಯಂಗಲ್ ಸಿ ಎ ಬಿ ಈಕ್ವಲ್ಸ್ ಟು 80 ಡಿಗ್ರಿ ಆಗಿರುತ್ತೆ. ಇವಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಬಿ ಸಿಗಳಿಗೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಡಿ ಸಿಗಳಿಗೆ ಸಾಮಾನ್ಯ ಬಾಹು ಯಾವುದಾಗಿದೆ? ಬಿ ಸಿ ಆಗಿದೆ. ಬಿ ಸಿ ಒಂದು ವೃತ್ತದ ಜ ಆಗಿರುತ್ತದೆ. ಹಾಗಾದರೆ ನಮಗೆ ಗೊತ್ತಿರುವ ಹಾಗೆ ಒಂದು ವೃತ್ತದ ಒಂದೇ ಖಂಡದಲ್ಲಿರುವಂಥ ಕೋನಗಳೇನಾಗಿರ್ತವೆ? ಪರಸ್ಪರ ಸಮನಾಗಿರ್ತವೆ ಎನ್ನುವಂಥ ಕಾನ್ಸೆಪ್ಟ್ ಗೊತ್ತಿರಬೇಕು. ಹಾಗಾಗಿ ಆ್ಯಂಗಲ್ ಬಿ ಎ ಸಿ ಮತ್ತು ಆ್ಯಂಗಲ್ ಬಿ ಡಿ ಸಿ ಕೂಡ 80 ಡಿಗ್ರಿ ಆಗಿರುತ್ತದೆ. ಯಾಕಂದರೆ ಅರ್ಧ ವೃತ್ತದ ಒಂದು ವೃತ್ತದ ಒಂದೇ ಖಂಡದಲ್ಲಿರುವಂತಹ ಕೋನಗಳು ಒಂದಕ್ಕೊಂದು ಸಮನಾಗಿರ್ತವೆ. ಆ್ಯಂಗಲ್ ಎ ಕೂಡ 80 ಡಿಗ್ರಿ, ಆ್ಯಂಗಲ್ ಡಿ ಕೂಡ 80 ಡಿಗ್ರಿ ಆಗಿರುತ್ತದೆ. ಈ ರೀತಿಯಾಗಿ ನಾವು ಸಾಲ್ವನ್ನು ಮಾಡಬೇಕಾಗ್ತದೆ. 5ನೇ ಪ್ರಶ್ನೆ, ಚಿತ್ರ 10.39ರಲ್ಲಿ ಈ ಒಂದು ಚಿತ್ರವನ್ನು ಗಮನಿಸಿ. ಎ ಬಿ ಸಿ ಡಿಗಳು ವೃತ್ತದ ಮೇಲಿನ 4 ಬಿಂದುಗಳು ಆ್ಯಂಗಲ್ ಬಿ ಇ ಸಿ ಅಂದರೆ ಆ್ಯಂಗಲ್ ಬಿ ಇ ಸಿ 130 ಡಿಗ್ರಿ, ಆ್ಯಂಗಲ್ ಇ ಸಿ ಡಿ 20 ಡಿಗ್ರಿ ಆಗಿದೆ ಇರುವಂತೆ ಎ ಸಿ ಮತ್ತು ಬಿ ಡಿಗಳು ಈ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾಗಿ ಆ್ಯಂಗಲ್ ಬಿ ಎ ಸಿಯನ್ನು ಕಂಡುಹಿಡಿಯಿರಿ. ಆ್ಯಂಗಲ್ ಬಿ ಎ ಸಿಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಕಾನ್ಸೆಪ್ಟ್ ಕೂಡ 4ನೇ ಪ್ರಶ್ನೆಯ ರೀತಿಯಲ್ಲಿದೆ. ಒಂದೇ ಖಂಡದಲ್ಲಿರುವಂಥ ಕೋನಗಳು ಏನಾಗಿರ್ತವೆ? ಒಂದಕ್ಕೊಂದು ಸಮನಾಗಿರ್ತವೆ ಎನ್ನುವಂಥ ಕಾನ್ಸೆಪ್ಟ್ ಮೇಲೆ ಈ ಒಂದು ಪ್ರಶ್ನೆ ಕೂಡ ಇದೆ. ಆಗ 5ನೇ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ನಮಗೆ ಒಂದು ಮಾಹಿತಿ ಗೊತ್ತಿದೆ. ವೃತ್ತದ ಒಂದೇ ಖಂಡದಲ್ಲಿರುವಂಥ ಕೋನಗಳು ಏನಾಗಿರ್ತವೆ? ಪರಸ್ಪರ ಸಮನಾಗಿರ್ತವೆ. ಇವಾಗ ನಮಗೆ ಬೇಕಾಗಿರುವಂಥ ಕೋನ ಆ್ಯಂಗಲ್ ಬಿ ಎ ಸಿ ಅನ್ನು ಕಂಡುಹಿಡ್ಕೋಬೇಕಾಗಿದೆ. ಆದರೆ ಬಿ ಎ ಸಿಯ ಬೆಲೆಯನ್ನು ಕಂಡುಹಿಡ್ಕೋಬೇಕಾಗಿದೆ. ಈ ಒಂದು ಕೋನಕ್ಕೆ ಏನಾಗಿರುತ್ತೆ ಅಂದರೆ ಸಿ ಡಿ ಇ ಈ ಒಂದು ಕೋನ ಕೂಡ ಸಮನಾಗಿರ್ತದೆ. ಹಾಗಾಗಿ ನಾವೀಗ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ತ್ರಿಭುಜ ಸಿ ಡಿ ಇ ತ್ರಿಭುಜವನ್ನು ಕನ್ಸಿಡರ್ ಮಾಡೋಣ. ಈ ಒಂದು ತ್ರಿಭುಜಕ್ಕೆ ಬಾಹ್ಯ ಕೋನ ಯಾವುದಾಗಿದೆ? ಸಿ ಇ ಬಿ ಆಗಿರುತ್ತೆ. ಒಂದು ತ್ರಿಭುಜದ ಬಾಹ್ಯ ಕೋನವು ಇದರ ಅಭಿಮುಖ ಕೋನಗಳ ಮೊತ್ತಕ್ಕೆ ಏನಾಗಿರುತ್ತೆ? ಸಮನಾಗಿರ್ತದೆ. ಹಾಗಾಗಿ ಆ್ಯಂಗಲ್ ಸಿ ಇ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಡಿ ಇ ಪ್ಲಸ್ ಆ್ಯಂಗಲ್ ಸಿ ಇ ಡಿ ಆ್ಯಂಗಲ್ ಇ ಸಿ ಡಿ ಆಗಿರುತ್ತೆ. ಇವಾಗ ತ್ರಿಭುಜದ ಬಾಹ್ಯ ಕೋನವು ತ್ರಿಭುಜದ ಅಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಆ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ. ಆ್ಯಂಗಲ್ ಸಿ ಇ ಬಿ ಅಂದರೆ 130 ಆಗಿರುತ್ತೆ. ಆ್ಯಂಗಲ್ ಸಿ ಇ ಡಿ ಅಂದರೆ ಅದನ್ನು ನಾವೀಗ ಕಂಡುಹಿಡ್ಕೋಬೇಕು. ಆ್ಯಂಗಲ್ ಇ ಸಿ ಡಿ ಅಂದರೆ 20 ಇದೆ. 130ಯಲ್ಲಿ 20ಯನ್ನು ಮೈನಸ್ ಮಾಡಿ 110 ಬರುತ್ತೆ. ಆ್ಯಂಗಲ್ ಸಿ ಡಿ ಇ ಈಸ್ ಈಕ್ವಲ್ ಟು 110 ಆಗಿದೆ. ಹಾಗಾದರೆ ಆ್ಯಂಗಲ್ ಸಿ ಡಿ ಇಗೆ ಸಮನಾಗಿ ಆ್ಯಂಗಲ್ ಬಿ ಎ ಸಿ ಕೂಡ ಸಮನಾಗಿರ್ತದೆ. ಯಾಕಂದರೆ ಅರ್ಧ ವೃತ್ತದಲ್ಲಿರುವಂತಹ ಒಂದೇ ವೃತ್ತದ ಒಂದೇ ಖಂಡದಲ್ಲಿರುವಂತಹ ಕೋನಗಳೇನಾಗಿರ್ತವೆ? ಪರಸ್ಪರ ಸಮನಾಗಿರ್ತವೆ. ಆದ್ದರಿಂದ ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇ ಡಿ ಅಂದಾಗ ಎರಡು ಕೂಡ 110 ಡಿಗ್ರಿ ಕೋನವನ್ನು ಹೊಂದಿರ್ತವೆ. 6ನೇ ಪ್ರಶ್ನೆ, ಎ ಬಿ ಸಿ ಡಿ ಚಕ್ರೀಯ ಚತುರ್ಭುಜ, ಅದರ ಕರ್ಣಗಳು ಇ ನಲ್ಲಿ ಛೇದಿಸುತ್ತವೆ. ಹಾಗಾದರೆ ಆ್ಯಂಗಲ್ ಡಿ ಬಿ ಸಿ 70 ಡಿಗ್ರಿ ಇದೆ, ಆ್ಯಂಗಲ್ ಬಿ ಎ ಸಿ 30 ಡಿಗ್ರಿ ಇದೆ. ಆದರೆ ಆ್ಯಂಗಲ್ ಬಿ ಸಿ ಡಿಯನ್ನು ಹಾಗೆಯೇ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆದರೆ ಆ್ಯಂಗಲ್ ಇ ಸಿ ಡಿಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ನಾವು ಈ ಒಂದು ಚಕ್ರೀಯ ಚತುರ್ಭುಜವನ್ನು ರಚನೆ ಮಾಡಿಕೊಂಡು ಈ ಒಂದು ದತ್ತಾಂಶಗಳನ್ನು ಬಳಸಿಕೊಂಡು ಚಿತ್ರದ ಮೂಲಕ ನಾವು ಇದನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡೋಣ. ಇವಾಗ ಪರಿಹಾರ ನೋಡೋಣ. ಪರಿಹಾರವನ್ನು ನೋಡ್ತಾ ಹೋಗೋಣ. ಇವಾಗ ಚಿತ್ರದಿಂದ ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಚಕ್ರೀಯ ಚತುರ್ಭುಜ ಇದೆ. ಚಕ್ರೀಯ ಚತುರ್ಭುಜ ಅಂತಂದರೆ ಚತುರ್ಭುಜದ 4 ಶೃಂಗಗಳು ವೃತ್ತದ ಮೇಲಿದ್ದರೆ ಅದನ್ನು ನಾವು ಚಕ್ರೀಯ ಚತುರ್ಭುಜ ಅಂತ ಹೇಳಿ ಕರಿತೀವಿ. ಇವಾಗ ಚಕ್ರೀಯ ಚತುರ್ಭುಜವನ್ನು ರಚನೆ ಮಾಡಿಕೊಂಡು ಎ ಸಿ ಮತ್ತು ಸಿ ಡಿಗಳು ವೃತ್ತದ ಸಿ ಡಿ ಅಂದರೆ ಇದು ವೃತ್ತದ ಒಂದು ಜ ಆಗಿರುತ್ತೆ.
ಇವಾಗ ಒಂದೇ ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಅಂದರೆ ಆ್ಯಂಗಲ್ ಸಿ ಬಿ ಡಿಗೆ ಸಮನಾಗಿ ಆ್ಯಂಗಲ್ ಸಿ ಎ ಡಿ ಇರುತ್ತದೆ. ಆ್ಯಂಗಲ್ ಸಿ ಬಿ ಡಿಗೆ ಸಮನಾಗಿ ಆ್ಯಂಗಲ್ ಸಿ ಎ ಡಿ ಸಮನಾಗಿರುತ್ತದೆ. ಯಾಕೆ ಅಂದರೆ ಇವಾಗ ಡಿ ಸಿ ಅಂದರೆ ಇದು ಒಂದು ವೃತ್ತಖಂಡ ಆಗಿದೆ, ಇದು ಅಧಿಕ ವೃತ್ತಖಂಡ ಆಗಿದೆ. ಇವಾಗ ಅಧಿಕ ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಹಾಗಾಗಿ ಆ್ಯಂಗಲ್ ಸಿ ಎ ಡಿ ಅಂದರೆ ಕೂಡ ಇದು ಕೂಡ 70 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾದರೆ ಇವಾಗ ಕನ್ಸಿಡರ್ ಮಾಡೋಣ, ಬಿ ಎ ಡಿಗೆ ಸಮನಾಗಿ ಯಾವ ಯಾವ ಕೋನಗಳಿರ್ತವೆ, ಬಿ ಎ ಸಿ ಪ್ಲಸ್ ಸಿ ಎ ಡಿ. ಓಕೆ, ಈಗ ಬಿ ಎ ಡಿ ಅನ್ನುವಂಥ ಕೋನದಲ್ಲಿ ಎರಡು ಕೋನಗಳಿದ್ದಾವೆ. ಬಿ ಎ ಸಿ ಪ್ಲಸ್ ಸಿ ಎ ಡಿ ಸಮನಾಗಿದೆ. ಅದಕ್ಕಾಗಿ ಆ್ಯಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಬಿ ಎ ಸಿ ಪ್ಲಸ್ ಆ್ಯಂಗಲ್ ಸಿ ಎ ಡಿ ಅಂತ ಆಗುತ್ತೆ. ಇವಾಗ ನಮಗೆ ಬಿ ಎ ಸಿಯ ಕೋನದ ಅಳತೆ ಗೊತ್ತಿದೆ, 30 ಡಿಗ್ರಿ ಅಂತ. ಅದೇ ರೀತಿಯಾಗಿ ಸಿ ಬಿ ಡಿಗೆ ಸಮನಾಗಿ ಸಿ ಎ ಡಿ ಇರುತ್ತದೆ. ಅಂದರೆ ಒಂದೇ ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನಗಳು ಸಮನಾಗಿರ್ತವೆ. ಹಾಗಾಗಿ ಇದು ಕೂಡ 70 ಡಿಗ್ರಿ ಆಗಿರುತ್ತೆ. ಅದನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೀವಿ. ಆ್ಯಂಗಲ್ ಬಿ ಎ ಡಿ ಎನ್ನುವಂಥದ್ದು 100 ಡಿಗ್ರಿಯನ್ನು ಹೊಂದಿದೆ. ಹಾಗಾದರೆ ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳು 180 ಡಿಗ್ರಿಗೆ ಸಮನಾಗಿರ್ತದೆ ಎನ್ನುವಂಥದ್ದು ನಿಮಗೆ ಗೊತ್ತಿದೆ. ಅಂದರೆ ಇವಾಗ ಆ್ಯಂಗಲ್ ಎದ ಅಭಿಮುಖ ಕೋನ ಯಾವುದಾಗಿರುತ್ತೆ, ಆ್ಯಂಗಲ್ ಸಿ ಆಗಿರುತ್ತೆ. ಓಕೆ, ಆ್ಯಂಗಲ್ ಬಿ ಎ ಡಿ ಅಂದರೆ ನಮಗೆ 100 ಡಿಗ್ರಿ ಅಂತ ಸಿಕ್ಕಿದೆ. ಇದರ ಒಂದು ಅಭಿಮುಖ ಕೋನವನ್ನು ನಾವೀಗ ಕಂಡುಹಿಡ್ಕೋಬೇಕಾದ್ರೆ ನಾವು ಶಾರ್ಟಾಗಿ ಮಾಡೋದಾದರೆ ಇದು 100 ಡಿಗ್ರಿ ಅಂದಾಗ ಎರಡು ಅಭಿಮುಖ ಕೋನಗಳ ಮೊತ್ತ 180 ಅಂದಾಗ ಇದು 80 ಡಿಗ್ರಿ ಆಗಿರುತ್ತೆ. ಇದನ್ನು ಯಾವ ರೀತಿಯಾಗಿ ಬರೀಬೇಕಪ್ಪ ಅಂದರೆ ಆ್ಯಂಗಲ್ ಬಿ ಎ ಡಿ ಪ್ಲಸ್ ಆ್ಯಂಗಲ್ ಬಿ ಸಿ ಡಿ ಈಕ್ವಲ್ ಟು 180 ಡಿಗ್ರಿ ಅಭಿಮುಖ ಕೋನಗಳಿವು. ನಮಗೆ ಬೇಕಾಗಿರುವಂಥದ್ದು ಬಿ ಎ ಡಿ ಅಂದರೆ ಅದು 100 ಡಿಗ್ರಿ ಇದೆ. ಇಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು. 100 ಪ್ಲಸ್ ಆ್ಯಂಗಲ್ ಬಿ ಸಿ ಡಿ ಈಕ್ವಲ್ಸ್ ಟು 180ಯಲ್ಲಿ 100ನ್ನು ಮೈನಸ್ ಮಾಡಿ ಆ್ಯಂಗಲ್ ಬಿ ಸಿ ಡಿ ಈಕ್ವಲ್ಸ್ ಟು 80 ಡಿಗ್ರಿ ನಮಗೆ ಸಿಕ್ತು. ಆ್ಯಂಗಲ್ ಬಿ ಸಿ ಡಿ ಅಂದರೆ ಇದು 80 ಡಿಗ್ರಿ ನಮಗೆ ಸಿಗ್ತಾ ಇದೆ. ನೆಕ್ಸ್ಟ್ ಏನನ್ನು ಸಾಲ್ವ್ ಮಾಡಬೇಕಪ್ಪ ಅಂದರೆ ತ್ರಿಭುಜ ಎ ಬಿ ಸಿಯನ್ನು ಕನ್ಸಿಡರ್ ಮಾಡೋಣ. ಇಲ್ಲಿ ತ್ರಿಭುಜ ಎ ಬಿ ಸಿಯನ್ನು ಕನ್ಸಿಡರ್ ಮಾಡೋಣ. ಆ್ಯಂಗಲ್ ಎ ಸಿ ಡಿಯನ್ನು ಮಾತ್ರ ಕೇಳಿದ್ದಾರೆ. ಹಾಗಾಗಿ ನಾವು ಇದನ್ನು ಕಂಡುಹಿಡ್ಕೋಬೇಕಾಗತ್ತೆ. ಸೊ ಇವಾಗ ತ್ರಿಭುಜ ಎ ಬಿ ಸಿಯನ್ನು ಕನ್ಸಿಡರ್ ಮಾಡೋಣ. ಈ ಒಂದು ತ್ರಿಭುಜದಲ್ಲಿ ಎ ಬಿಗೆ ಸಮನಾಗಿ ಬಿ ಸಿ ಇರುತ್ತದೆ. ಯಾಕಂದರೆ ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಎ ಬಿಗೆ ಸಮನಾಗಿ ಬಿ ಸಿ ಇರುತ್ತದೆ, ದತ್ತದಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಬಿ ಎ ಸಿಗೆ ಸಮನಾಗಿ ಆ್ಯಂಗಲ್ ಬಿ ಸಿ ಎ ಕೂಡ ಸಮನಾಗಿರುತ್ತದೆ. ಹಾಗಾದರೆ ಇದು ಒಂದು ಸಮದ್ವಿಬಾಹು ತ್ರಿಭುಜ ಆಗಿದೆ. ಸಮದ್ವಿಬಾಹು ತ್ರಿಭುಜ ಅಂದರೆ ಸಮದ್ವಿಬಾಹು ತ್ರಿಭುಜದ ಅಭಿಮುಖ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿರ್ತವೆ. ಹಾಗಾಗಿ ಬಿ ಎ ಸಿಗೆ ಸಮನಾಗಿ ಬಿ ಸಿ ಎ ಇರುತ್ತದೆ. ಹಾಗಾದರೆ ತ್ರಿಭುಜ ಬಿ ಎ ಸಿ ಅಂದರೆ ಇದು 30 ಡಿಗ್ರಿ ಇದೆ. ಬಿ ಸಿ ಎ ಕೂಡ ಏನಾಗಿರುತ್ತೆ, 30 ಡಿಗ್ರಿನೇ ಆಗಿರುತ್ತೆ. ಇವಾಗ ಎ ಬಿಗೆ ಸಮನಾಗಿ ಬಿ ಸಿ ಇದೆ ಅಂದರೆ ಸಮದ್ವಿಬಾಹು ತ್ರಿಭುಜ ಇವೆರಡು ಬಾಹುಗಳು ಸಮನಾದರೆ ಇದರ ಅಭಿಮುಖ ಕೋನಗಳು ಕೂಡ ಏನಾಗಿರ್ತವೆ, ಸಮನಾಗಿರ್ತವೆ. ಬಿ ಎ ಸಿ ಅಂದರೆ ಇದು 30 ಡಿಗ್ರಿ ಇದೆ, ಬಿ ಸಿ ಎ ಕೂಡ 30 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ನಮಗೆ ಬೇಕಾಗಿರುವಂಥ ಕೋನ ಯಾವುದು, ಎ ಸಿ ಡಿ ಕೋನ ಬೇಕಾಗಿದೆ. ಇದು 30 ಡಿಗ್ರಿ ಆದರೆ ಇದು ಟೋಟಲ್ 80 ಡಿಗ್ರಿ ಇದೆ. ಇಲ್ಲಿ ಕಂಡುಹಿಡ್ಕೊಂಡಿದ್ದೀವಿ. 80 ಡಿಗ್ರಿಯಲ್ಲಿ 30 ಡಿಗ್ರಿಯನ್ನು ಮೈನಸ್ ಮಾಡೋಣ. ಆ್ಯಂಗಲ್ ಬಿ ಸಿ ಡಿ ಯಲ್ಲಿ ಆ್ಯಂಗಲ್ ಬಿ ಸಿ ಡಿಯನ್ನು ಕೂಡಿದಾಗ ಆ್ಯಂಗಲ್ ಎ ಸಿ ಡಿ, ಆ್ಯಂಗಲ್ ಬಿ ಸಿ ಡಿಯಲ್ಲಿ ನಮಗೆ ಆ್ಯಂಗಲ್ ಎ ಸಿ ಡಿ ಬೇಕಾಗಿದೆ. ಇದು ಏನಾಗಿದೆ, 80 ಡಿಗ್ರಿ ಹೊಂದಿದೆ.
80 ಡಿಗ್ರಿಯಲ್ಲಿ ನಾವು ಏನನ್ನು ಮೈನಸ್ ಮಾಡ್ಕೋಬೇಕು? ಆ್ಯಂಗಲ್ ಬಿ ಸಿ ಎಯನ್ನು ಮಾಡ್ಕೋಬೇಕು. ಹಾಗಾದರೆ ಆ್ಯಂಗಲ್ ಎ ಸಿ ಡಿ ಈಕ್ವಲ್ಸ್ ಟು 80 ಮೈನಸ್ ಆ್ಯಂಗಲ್ ಬಿ ಸಿ ಎ, ಇದು 30 ಡಿಗ್ರಿ ಇದೆ. 80ರಲ್ಲಿ 30 ಡಿಗ್ರಿಯನ್ನು ಮೈನಸ್ ಮಾಡಿದರೆ ಅದು ಆ್ಯಂಗಲ್ ಎ ಸಿ ಡಿ ಈಕ್ವಲ್ಸ್ ಟು 50 ಡಿಗ್ರಿ ಆನ್ಸರ್ ನಮಗೆ ಬರುತ್ತೆ. ಓಕೆ, ಇವಾಗ ಈ ಒಂದು ಪ್ರಶ್ನೆನ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದರೆ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತಂದಾಗ ನಿಮಗೆ ಮೊದಲನೇದಾಗಿ ಗೊತ್ತಿರಬೇಕು, ಇದು 70 ಡಿಗ್ರಿ ಅಂತ ಕೊಟ್ಟಿರ್ತಾರೆ, ಇದು 30 ಡಿಗ್ರಿ ಅಂತ ಕೊಟ್ಟಿರ್ತಾರೆ. ನಮಗೆ ಗೊತ್ತಿರಬೇಕು ವೃತ್ತದ ಒಂದು ಚಕ್ರೀಯ ಚತುರ್ಭುಜದ ಪ್ರಮೇಯಗಳು ಮತ್ತು ಅದರ ಹೇಳಿಕೆಗಳು. ಒಂದೇ ವೃತ್ತಖಂಡದಲ್ಲಿರುವಂಥ ಒಂದು ವೃತ್ತಖಂಡದಲ್ಲಿ ಏರ್ಪಟ್ಟ ಕೋನಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಆ್ಯಂಗಲ್ ಬಿಗೆ 70 ಡಿಗ್ರಿ ಆದರೆ ಆ್ಯಂಗಲ್ ಎ ಕೂಡ 70 ಡಿಗ್ರಿ ಆಗಿರುತ್ತೆ. ಇದು ಟೋಟಲ್ ಎಷ್ಟಾಗುತ್ತೆ? 100 ಡಿಗ್ರಿ ಆಗಿರುತ್ತೆ. ಓಕೆ, 100 ಡಿಗ್ರಿ ಅಂದಾಗ ಇದರ ಅಭಿಮುಖ ಕೋನ ಆ್ಯಂಗಲ್ ಸಿ ಆಗಿರುತ್ತೆ. ಇದು ಚಕ್ರೀಯ ಚತುರ್ಭುಜದ ಅಭಿಮುಖ ಬಾಹುಗಳು 180 ಡಿಗ್ರಿಗೆ ಸಮನಾದರೆ ಇದು 100 ಆದರೆ ಇದು 80 ಆಗಿರುತ್ತೆ. 80 ಅಂತಾದರೆ ಬಿ ಎ ಸಿ ಇಲ್ಲಿ 30 ಡಿಗ್ರಿ ಇದೆ. 80ರಲ್ಲಿ ಇಲ್ಲಿ 30ನ್ನು ಮೈನಸ್ ಮಾಡಿ ಉಳಿಯುವಂಥದ್ದೆಷ್ಟು? 50. ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸಲ್ಲಿ ಈ ರೀತಿಯಾದ ಪ್ರಶ್ನೆಗಳು ಬಂದರೂ ಕೂಡ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 7ನೇ ಪ್ರಶ್ನೆ, ಒಂದು ಚಕ್ರೀಯ ಚತುರ್ಭುಜದ ಕರ್ಣಗಳು ವೃತ್ತದ ವ್ಯಾಸಗಳಾದರೆ ಆ ಚತುರ್ಭುಜವು ಆಯತವೆಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಒಂದು ಚಕ್ರೀಯ ಚತುರ್ಭುಜದ ಕರ್ಣಗಳು ವೃತ್ತದ ವ್ಯಾಸಗಳಾದರೆ ಚತುರ್ಭುಜವು ಆಯತವಾಗಿದೆ ಎನ್ನುವಂಥದ್ದನ್ನು ನಾವೀಗ ಸಾಧನೆಯನ್ನು ಮಾಡಿ ತೋರಿಸಬೇಕಾಗಿದೆ. ಓಕೆ, ಪರಿಹಾರವನ್ನು ನೋಡೋಣ. ಎ ಬಿ ಸಿ ಡಿ ಎನ್ನುವಂಥದ್ದು ಒಂದು ಚಕ್ರೀಯ ಚತುರ್ಭುಜವಾಗಿ ಒಂದು ವೃತ್ತದಲ್ಲಿ ಅಂತಸ್ಥವಾಗಿದೆ. ಹಾಗಾದರೆ ಎ ಬಿ ಸಿ ಡಿ ಒಂದು ಆಯತವಾಗಿದೆ ಎಂಬುದನ್ನು ನಾವೀಗ ಸಾಧನೆಯನ್ನು ಮಾಡಬೇಕಾಗಿದೆ. ಮತ್ತು ಎ ಸಿ ಮತ್ತು ಬಿ ಡಿಗಳು ವೃತ್ತದ ವ್ಯಾಸಗಳಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ ದತ್ತದಲ್ಲಿ. ಎ ಸಿ ಮತ್ತು ಬಿ ಡಿಗಳ ಕರ್ಣಗಳಾಗಿವೆ. ಇವು ವೃತ್ತದ ವ್ಯಾಸಗಳಾದರೆ ಇವು ಅರ್ಧ ವೃತ್ತದ ಕೋನಗಳು ಕೂಡ ಏನಾಗಿರ್ತವೆ? ಸಮನಾಗಿರ್ತವೆ. ಅರ್ಧ ವೃತ್ತದ ಕೋನಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಅಂದರೆ ಇಲ್ಲಿ ಅರ್ಧ ವೃತ್ತ ಅಂದರೆ ಏನು ಬರುತ್ತೆ ನೋಡಿ. ಇವಾಗ ಬಿ ಡಿ ಅಂತ ತೆಗೆದುಕೊಂಡಾಗ ಡಿ ಎ ಬಿ ಅನ್ನುವಂಥದ್ದು ಒಂದು ಅರ್ಧ ವೃತ್ತ ಆಗುತ್ತೆ. ಅದೇ ರೀತಿಯಾಗಿ ಡಿ ಸಿ ಬಿ ಕೂಡ ಒಂದು ಅರ್ಧ ವೃತ್ತ ಆಗುತ್ತೆ. ಇಲ್ಲಿ ಉಂಟಾಗುವಂಥ ಕೋನಗಳು ಯಾವಿದ್ದಾವೆ? ಎ ಬಿ ಸಿ ಅನ್ನುವಂಥದ್ದು ಒಂದು ಕೋನ, ಮತ್ತು ಡಿ ಎ ಸಿ ಅನ್ನುವಂಥದ್ದು ಇನ್ನೊಂದು ಕೋನ, ಡಿ ಸಿ ಎ ಅನ್ನುವಂಥದ್ದು ಇನ್ನೊಂದು ಕೋನ, ಬಿ ಸಿ ಎ ಅನ್ನುವಂಥದ್ದು ಕೋನಗಳು ಎಲ್ಲವೂ ಕೂಡ ಏನಾಗಿರ್ತವೆ? ಪರಸ್ಪರ ಸಮನಾಗಿರ್ತವೆ. ಹಾಗಾದರೆ ಅರ್ಧ ವೃತ್ತದಲ್ಲಿರೋ ಕೋನಗಳು ಏನಾಗಿರ್ತವೆ? 90 ಡಿಗ್ರಿಗೆ ಸಮನಾಗಿರ್ತವೆ ಎನ್ನುವಂಥ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಅರ್ಧ ವೃತ್ತ, ಈಗ ಅರ್ಧ ವೃತ್ತ ಇದೆ, ಇದರ ಕೋನ ಎಷ್ಟಿದೆ? 90. ಇದು 90, ಇದು ಕೂಡ 90 ಇದೆ, ಇದು ಕೂಡ 90 ಇದೆ. ಎ ಬಿ ಸಿ 90, ಬಿ ಸಿ ಡಿ 90, ಆ್ಯಂಗಲ್ ಸಿ ಡಿ ಎ ಕೂಡ 90 ಡಿಗ್ರಿ ಆಗಿದೆ. ಅರ್ಧ ವೃತ್ತದ ಕೋನಗಳು 90 ಡಿಗ್ರಿಗೆ ಸಮನಾಗಿರ್ತವೆ ಎನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಈ ಆಕೃತಿ ಆಂತರಿಕ ಕೋನಗಳು ಅಥವಾ ಪ್ರತಿಯೊಂದು ಕೋನಗಳು 90 ಡಿಗ್ರಿಯನ್ನು ಹೊಂದಿದೆ. ಹಾಗಾದರೆ ಈಗ ಒಂದು ಆಕೃತಿ ಎ ಬಿ ಸಿ ಡಿ ಏನಾಗಿದೆ? ಆಯತವಾಗಿದೆ. ಈ ಚತುರ್ಭುಜವು ಆಯತವಾಗಿದೆ. ವೃತ್ತದಲ್ಲಿ ಅಂತಸ್ಥವಾಗಿರುವಂಥ ಒಂದು ಚಕ್ರೀಯ ಚತುರ್ಭುಜ ಏನಾಗಿದೆ? ಆಯತವಾಗಿದೆ. ಯಾಕಂದರೆ ಆಯತದ ಪ್ರತಿಯೊಂದು ಶೃಂಗವು 90 ಡಿಗ್ರಿ ಹೊಂದಿದೆ. ಈ ಒಂದು ಆಯತವು ಅರ್ಧ ವೃತ್ತದಲ್ಲಿ ಉಂಟಾದ ಕೋನಗಳು ಏನಾಗಿರ್ತವೆ? 90 ಡಿಗ್ರಿಗೆ ಸಮನಾಗಿರೋದ್ರಿಂದ ಎಲ್ಲ ಆ್ಯಂಗಲ್ಗಳು ಕೂಡ 90 ಡಿಗ್ರಿಯನ್ನು ಹೊಂದಿವೆ. ಹಾಗಾಗಿ ಈ ಒಂದು ಚತುರ್ಭುಜವು ಆಯತವಾಗಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ನೋಡಿದ್ವಿ. 8ನೇ ಪ್ರಶ್ನೆ, ಒಂದು ತ್ರಾಪಿಜ್ಯದ ಸಮಾನಾಂತರವಲ್ಲದ ಬಾಹುಗಳು ಸಮವಾದರೆ ಅದು ಚಕ್ರೀಯ ಎಂದು ಸಾಧಿಸಿ. ಒಂದು ತ್ರಾಪಿಜ್ಯದ ಸಮಾನಾಂತರವಲ್ಲದ ಬಾಹುಗಳು ಸಮನಾದರೆ ಅದು ಚಕ್ರೀಯ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆಯಾಗಿದೆ. ಓಕೆ, 8ನೇ ಪ್ರಶ್ನೆಯ ಪರಿಹಾರವನ್ನು ನೋಡೋಣ. ಎ ಬಿ ಸಿ ಡಿ ಒಂದು ತ್ರಾಪಿಜ್ಯವಾಗಿದೆ. ಎ ಬಿ ಸಿ ಡಿ ಒಂದು ತ್ರಾಪಿಜ್ಯವಾಗಿದೆ. ಇದರಲ್ಲಿ ಎ ಬಿಗೆ ಸಮಾನಾಂತರವಾಗಿ ಸಿ ಡಿ ಇರುತ್ತದೆ. ಹಾಗಾದರೆ ಬಿ ಸಿಗೆ ಸಮಾನಾಂತರವಾಗಿ ಎ ಡಿ ಇರುತ್ತದೆ. ಸಮವಾಗಿರ್ತದೆ, ಸಮಾನಾಂತರ ಅಲ್ಲ, ಸಮವಾಗಿರ್ತದೆ. ಎ ಬಿಗೆ ಸಮಾನಾಂತರವಾಗಿ ಡಿ ಸಿ ಇರ್ತದೆ, ಬಿ ಸಿಗೆ ಸಮವಾಗಿ ಎ ಡಿ ಇರ್ತದೆ. ಹಾಗಾದರೆ ಇಲ್ಲಿ ನಾವು ಎ ಎಮ್ ಎನ್ನುವಂಥ ಲಂಬವನ್ನು ರಚನೆ ಮಾಡ್ಕೊಂಡು ಎ ಎಮ್ ಎನ್ನುವಂಥದ್ದು ಡಿ ಸಿಗೆ ಲಂಬವಾಗಿರ್ತದೆ. ಅದೇ ರೀತಿಯಾಗಿ ಬಿ ಎನ್ ಎನ್ನುವಂಥದ್ದು ಕೂಡ ಡಿ ಸಿಗೆ ಲಂಬವಾಗಿರ್ತದೆ. ಹಾಗಾದರೆ ಇಲ್ಲಿ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡೋಣ.
ತ್ರಿಭುಜ AMD, ತ್ರಿಭುಜ BNC ಎನ್ನುವಂಥ ಎರಡು ತ್ರಿಭುಜಗಳನ್ನು ಕನ್ಸಿಡರ್ ಮಾಡೋಣ. ಈ ಎರಡು ತ್ರಿಭುಜಗಳು ಏನಾಗಿದ್ದಾವೆ ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ADಗೆ ಸಮನಾಗಿ BC ಇದೆ, ಇದನ್ನು ದತ್ತದಲ್ಲಿ ಕೊಟ್ಟಿದ್ದಾರೆ. ಆ್ಯಂಗಲ್ AMD ಮತ್ತು ಆ್ಯಂಗಲ್ BNCಗಳು ರಚನೆಯಿಂದ ತೆಗೆದುಕೊಂಡಿದ್ದೀವಿ. AM ಎನ್ನುವಂಥದ್ದು DCಗೆ ಲಂಬವಾಗಿದೆ, BN ಎನ್ನುವಂಥದ್ದು DCಗೆ ಲಂಬವಾಗಿದೆ. ಎರಡೂ ಕೂಡ ಲಂಬ ಕೋನಗಳಾಗಿವೆ. ಹಾಗಾದರೆ ಇಲ್ಲಿ AMಗೆ BN ಕೂಡ ಏನಾಗಿರುತ್ತೆ, ಸಮವಾಗಿರ್ತದೆ. AMಗೆ BN ಕೂಡ ಸಮವಾಗಿರ್ತದೆ. ಹಾಗಾದರೆ ಈ ಎರಡು ತ್ರಿಭುಜಗಳು ಏನಿದ್ದಾವೆ, ಸರ್ವಸಮ ನಿಯಮವನ್ನು ಹೊಂದಿದ್ದಾವೆ. ತ್ರಿಭುಜ AMD, ತ್ರಿಭುಜ BNC ಎರಡು ಸರ್ವಸಮ ತ್ರಿಭುಜಗಳಿದ್ದಾವೆ. ಲಂಬಕೋನ ವಿಕರ್ಣ ಬಾಹು, ಲಂಬಕೋನ ವಿಕರ್ಣ ಬಾಹು ಸರ್ವಸಮತೆ ನಿಯಮವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ. ಹಾಗಾದರೆ ಆ್ಯಂಗಲ್ ADCಗೆ ಸಮನಾಗಿ ಆ್ಯಂಗಲ್ BCD ಕೂಡ ಸಮನಾಗಿರ್ತದೆ. ಯಾಕಂದರೆ ಸಮರೂಪ ತ್ರಿಭುಜದ ಅನುರೂಪ ಕೋನಗಳು ಕೂಡ ಏನಾಗಿರ್ತವೆ, ಸಮನಾಗಿರ್ತವೆ. ಹಾಗಾದರೆ ಇಲ್ಲಿ ಆ್ಯಂಗಲ್ BADಗೆ ಆ್ಯಂಗಲ್ ADC, ಆ್ಯಂಗಲ್ BAD, ಆ್ಯಂಗಲ್ ADC ಎರಡು ಆ್ಯಂಗಲ್ಗಳು ಏನಾಗಿದ್ದಾವೆ ಅಂದರೆ ಒಂದೇ AD ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನಗಳು. ಆ್ಯಂಗಲ್ BAD, ಆ್ಯಂಗಲ್ ADCಗಳು ಏನಾಗಿದ್ದಾವೆ, ಛೇದಕದ ಒಂದೇ ಪಾರ್ಶ್ವದಲ್ಲಿರುವಂತಹ ಕೋನಗಳು. ಹಾಗಾದರೆ ಎರಡು ಆ್ಯಂಗಲ್ಗಳು ಒಂದೇ ಛೇದಕದ ಪಾರ್ಶ್ವದಲ್ಲಿರುವಂಥ ಕೋನಗಳಾಗಿದ್ದರೆ ಏನಿರ್ತವೆ, ಎರಡು 180 ಡಿಗ್ರಿಗೆ ಸಮನಾಗಿರ್ತದೆ. ಇವಾಗ ಛೇದಕ ಅಂದರೆ ಏನು ಅಂತ ನಾವು ನೋಡ್ತಾ ಹೋಗೋಣ. ಛೇದಕ ಅಂದರೆ ಇಲ್ಲಿ AM ಎನ್ನುವಂಥದ್ದು ಛೇದಕ ಆಗಿದೆ. ಛೇದಕ ಅಂದಾಗ BAD ಮತ್ತು ADCಗಳು ಒಂದೇ ಛೇದಕ ಕೋನಗಳಾದರೆ ಅವು 180 ಡಿಗ್ರಿಗೆ ಸಮನಾಗಿರ್ತದೆ ಎನ್ನುವಂಥದ್ದು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕಾಗ್ತದೆ. ಆ್ಯಂಗಲ್ BAD ಪ್ಲಸ್ ಆ್ಯಂಗಲ್ ADC ಈಕ್ವಲ್ಸ್ ಟು 180 ಡಿಗ್ರಿ. ಇದು ಸಮೀಕರಣ 2 ಆಗಿರಲಿ. ಇವಾಗ ಸಮೀಕರಣ 1ರಿಂದ ತೆಗೆದುಕೊಂಡಾಗ ಇಲ್ಲಿ ಆ್ಯಂಗಲ್ ADCಗೆ ಆ್ಯಂಗಲ್ BCD ಸಮನಾಗಿದೆ. ಹಾಗಾದರೆ ಇಲ್ಲಿ ಆ್ಯಂಗಲ್ ADCಯ ಬದಲಾಗಿ ನಾವು ಆ್ಯಂಗಲ್ BCDಯನ್ನು ತೆಗೆದುಕೊಳ್ತಾ ಇದ್ದೀವಿ. BAD ಪ್ಲಸ್ BCD ಅದು ಕೂಡ 180 ಡಿಗ್ರಿಯ ಸಮೀಕರಣ ಆಗುತ್ತೆ. ಸಮೀಕರಣ 1ರಿಂದ ತೆಗೆದುಕೊಂಡಿದ್ದೀವಿ. ಇವಾಗ ಸಮೀಕರಣ 1 ಮತ್ತು 2ರಿಂದ ನಾವು ನೋಡಿದಾಗ ಅಭಿಮುಖ ಕೋನಗಳು ಪೂರಕ ಕೋನಗಳಾಗಿರ್ತವೆ. ಈ ಒಂದು ಚಿತ್ರದಲ್ಲಿ ಅಭಿಮುಖ ಕೋನಗಳು ಅಂದರೆ ಯಾವ್ಯಾವು, BAD ಕೋನ, ಈ ಒಂದು ಕೋನ, ಮತ್ತು BCD ಈ ಒಂದು ಕೋನ. ABCD ತ್ರಾಪಿಜ್ಯದಲ್ಲಿ ಅಭಿಮುಖ ಕೋನಗಳು 180 ಡಿಗ್ರಿಗೆ ಸಮನಾದರೆ ABCD ಒಂದು ಚಕ್ರೀಯ ಚತುರ್ಭುಜವಾಗಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬಹುದು. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ. ಎರಡು ವೃತ್ತಗಳು B ಮತ್ತು Cಗಳಲ್ಲಿ ಪರಸ್ಪರ ಛೇದಿಸುತ್ತವೆ. ಈಗ ಎರಡು ವೃತ್ತಗಳಿದ್ದಾವೆ, ಅವುಗಳು ಪರಸ್ಪರ B ಮತ್ತು Cಗಳಲ್ಲಿ ಛೇದಿಸುತ್ತವೆ. Bಯ ಮೂಲಕ ಎಳೆದ ABD ಮತ್ತು PBQ ರೇಖಾಖಂಡಗಳು ವೃತ್ತಗಳನ್ನು ಕ್ರಮವಾಗಿ ADPQಗಳಲ್ಲಿ ಕತ್ತರಿಸ್ತಾ ಇದ್ದಾವೆ. ಹಾಗಾದರೆ ಆ್ಯಂಗಲ್ ACP, ಆ್ಯಂಗಲ್ QCDಗಳು ಸಮನಾಗಿದ್ದಾವೆ ಅಂತ ಇಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ. ಮೊದಲನೇದಾಗಿ ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ಈ ಒಂದು ಹೇಳಿಕೆಯನ್ನು ನೋಡ್ತೀವಿ. ಇವಾಗ ಎರಡು ವೃತ್ತಗಳಿದ್ದಾವೆ, ಇವುಗಳು ಏನು ಮಾಡ್ತಿದ್ದಾವೆ, B ಮತ್ತು Qಗಳಲ್ಲಿ ಛೇದಿಸ್ತಾ ಇದ್ದಾವೆ. ಇವಾಗ Bಯ ಮೂಲಕ ABD ಎನ್ನುವಂಥದ್ದು ಮತ್ತು PBQ ಎನ್ನುವಂಥ ಎರಡು ರೇಖಾಖಂಡಗಳನ್ನು ರಚನೆಯನ್ನು ಮಾಡ್ಕೊಂಡಿದ್ದಾರೆ. ಈ ರೇಖಾಖಂಡಗಳು ಏನು ಮಾಡ್ತಿದ್ದಾವೆ, ADQ ಮತ್ತು ADPQಗಳಲ್ಲಿ ಕತ್ತರಿಸ್ತಾ ಇದ್ದಾವೆ. ಆ್ಯಂಗಲ್ ACPಗೆ ಸಮನಾಗಿ ಆ್ಯಂಗಲ್ QCD ಸಮವಾಗಿದೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಇದನ್ನು ನಾವು ಸಾಲ್ವ್ ಮಾಡಿ ನೋಡೋಣ. ಓಕೆ, ಪರಿಹಾರವನ್ನು ನೋಡ್ತಾ ಹೋಗೋಣ. AP ಮತ್ತು DQ
ಎ ಪಿ ಮತ್ತು ಡಿ ಕ್ಯೂ ಜಾಗಗಳನ್ನು ನಾವು ಈಗ ಜೋಡಿಸಬೇಕಾಗ್ತದೆ. ಎ ಪಿ ಮತ್ತು ಡಿ ಕ್ಯೂ ಜಾಗಗಳನ್ನು ಜೋಡಿಸಿದ ನಂತರ ಇವಾಗ ಎ ಪಿ ಜಾದಿಂದ ನಾವು ಕನ್ಸಿಡರ್ ಮಾಡೋಣ. ಎ ಪಿ ಜಾದಿಂದ ಒಂದೇ ವೃತ್ತಖಂಡದಲ್ಲಿ ಉಂಟಾದ ಕೋನಗಳು ಏನಾಗಿರ್ತವೆ, ಪರಸ್ಪರ ಸಮವಾಗಿರ್ತವೆ ಎನ್ನುವಂಥ ಕಾನ್ಸೆಪ್ಟ್ ಗೊತ್ತಿದೆ. ಒಂದೇ ವೃತ್ತದಲ್ಲಿ ಉಂಟಾದ ಕೋನಗಳು ಪರಸ್ಪರ ಸಮನಾಗಿರ್ತವೆ. ಹಾಗಾಗಿ ಪಿ ಬಿ ಎ ಈ ಒಂದು ಆ್ಯಂಗಲ್. ಓಕೆ, ನೆಕ್ಸ್ಟ್ ಇನ್ನೊಂದು ಯಾವುದು, ಎ ಸಿ ಪಿ. ಓಕೆ, ಎ ಸಿ ಪಿ ನಮಗೆ ಕಂಡುಹಿಡಿಬೇಕಾಗಿರೋದು ಎ ಸಿ ಪಿಗೆ ಸಮನಾಗಿ ಕ್ಯೂ ಸಿ ಡಿ ಸಮವಾಗಿದೆ ಅಂತ ಸಾಧನೆಯನ್ನು ಮಾಡಿ ಎಂದಿದ್ದಾರೆ. ಎ ಪಿ ಅನ್ನುವಂಥದ್ದು ಒಂದು ಜಾದ್ರೆ. ಇವಾಗ ಎ ಸಿ ಒಂದು ವೃತ್ತಖಂಡದಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಎ ಬಿ ಪಿ ಮತ್ತು ಎ ಸಿ ಪಿ ಎರಡು ಕೋನಗಳು ಏನಾಗಿರ್ತವೆ, ಪರಸ್ಪರ ಸಮವಾಗಿರ್ತವೆ. ಸಮೀಕರಣ 1 ಅಂತ ಕನ್ಸಿಡರ್ ಮಾಡೋಣ. ಇವಾಗ ಡಿ ಕ್ಯೂ ಜಾದಿಂದ ಅಂದರೆ ಈ ಡಿ ಕ್ಯೂನಿಂದ ಉಂಟಾದ ಇನ್ನೊಂದು ವೃತ್ತಖಂಡ, ಅದರಲ್ಲಿ ಉಂಟಾದಂಥ ಕೋನಗಳು ಯಾವಿದ್ದಾವೆ, ಡಿ ಬಿ ಕ್ಯೂ ಮತ್ತು ಕ್ಯೂ ಸಿ ಡಿ. ಇವಾಗ ಈ ಒಂದು ಕೋನ ಮತ್ತು ಈ ಒಂದು ಕೋನ ಏನಾಗಿದೆ, ಒಂದಕ್ಕೊಂದು ಪರಸ್ಪರ ಸಮವಾಗಿದ್ದಾವೆ. ಇದನ್ನು ಸಮೀಕರಣ 2 ಅಂತ ಕರೆಯೋಣ. ಇವಾಗ ಎ ಬಿ ಡಿ ಮತ್ತು ಪಿ ಬಿ ಕ್ಯೂ ರೇಖಾಖಂಡದಿಂದ ನಾವು ಈಗ ಪಿ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಎ ಬಿ ಡಿ ಪಿ ಬಿ ಕ್ಯೂಗಳು ಪಿ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ. ಹಾಗಾದರೆ ಪಿ ಬಿ ಎ ಮತ್ತು ಡಿ ಬಿ ಕ್ಯೂಗಳು ಕೂಡ ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿರ್ತವೆ. ಯಾಕಂದರೆ ಇವು ಶೃಂಗಾಭಿಮುಖ ಕೋನಗಳು. ಇವಾಗ ಸಮೀಕರಣ 1, 2, 3 ಕನ್ಸಿಡರ್ ಮಾಡಿದಾಗ ಈ ಎರಡು ಕೋನಗಳು ಒಂದಕ್ಕೊಂದು ಸಮವಾಗಿದ್ದಾವೆ. ಹಾಗಾದರೆ ಎ ಸಿ ಪಿ ಕೂಡ ಈ ಎರಡು ಆ್ಯಂಗಲ್ಗಳು ಕೂಡ ಏನಾಗಿರ್ತವೆ, ಒಂದಕ್ಕೊಂದು ಸಮನಾಗಿರ್ತವೆ. ಈ ಎರಡು ಆ್ಯಂಗಲ್ ಒಂದಕ್ಕೊಂದು ಸಮನಾಗಿರ್ತವೆ, ಈ ಎರಡು ಆ್ಯಂಗಲ್ ಒಂದಕ್ಕೊಂದು ಸಮನಾಗಿದ್ದಾವೆ. ಹಾಗಾದರೆ ಈ ಮತ್ತು ಆ್ಯಂಗಲ್ ಎರಡು ಕೂಡ ಏನಾಗಿದ್ದಾವೆ, ಒಂದಕ್ಕೊಂದು ಸಮನಾಗಿದ್ದಾವೆ. ಈ ಎರಡು ಆ್ಯಂಗಲ್ ಕೂಡ ಒಂದಕ್ಕೊಂದು ಸಮನಾಗಿದ್ದಾವೆ. ಹಾಗಾದರೆ ಸಮೀಕರಣ 1, 2, 3 ನಾವು ಕನ್ಸಿಡರ್ ಮಾಡಿ ನೋಡಿದಾಗ ಆ್ಯಂಗಲ್ ಎ ಸಿ ಪಿಗೆ ಸಮನಾಗಿ ಆ್ಯಂಗಲ್ ಕ್ಯೂ ಸಿ ಡಿ ಸಮನಾಗಿರುತ್ತದೆ ಎಂಬುದನ್ನು ನಾವಿಲ್ಲಿ ಸಾಧನೆ ಮುಖಾಂತರ ನೋಡಿದ್ವಿ. 10ನೇ ಪ್ರಶ್ನೆ, ತ್ರಿಭುಜದ ಎರಡು ಬಾಹುಗಳು ವ್ಯಾಸವಾಗಿರುವಂತೆ ಎರಡು ವೃತ್ತಗಳನ್ನು ಎಳೆದರೆ ಆ ವೃತ್ತಗಳ ಛೇದಕ ಬಿಂದುವು ತ್ರಿಭುಜದ 3ನೇ ಬಾಹುವಿನ ಮೇಲಿರುತ್ತದೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ತ್ರಿಭುಜದ ಎರಡು ಬಾಹುಗಳು ವ್ಯಾಸವಾಗಿರುವಂತೆ ಎರಡು ವೃತ್ತಗಳನ್ನು ಎಳೆಯಿರಿ. ತ್ರಿಭುಜದ ಎರಡು ಬಾಹುಗಳು ಏನಾಗಿರ್ಬೇಕಪ್ಪ ಅಂದರೆ ಎರಡು ವೃತ್ತದ ವ್ಯಾಸವಾಗಿರಬೇಕು. ಹಾಗಾಗಿ ಅದೇ ರೀತಿಯಾಗಿ ನಾವು ತ್ರಿಭುಜದ ಎರಡು ಬಾಹುಗಳನ್ನು ರಚನೆಯನ್ನು ಮಾಡ್ಕೋಬೇಕು. ಆ ವೃತ್ತಗಳ ಛೇದಕ ಬಿಂದುವು ತ್ರಿಭುಜದ 3ನೇ ಬಾಹುವಿನ ಮೇಲಿರುತ್ತದೆ ಎಂಬುದನ್ನು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆ ಹೇಳಿಕೆ ಮೂಲಕ ಈ ಒಂದು ಪ್ರಶ್ನೆ ಹೇಳಿಕೆ ಅನುಸರಿಸಿ ನಾವು ಚಿತ್ರವನ್ನು ಬಿಡಿಸಿಕೊಂಡು ಅದರ ರೀತಿಯಾಗಿ ಪರಿಹಾರವನ್ನು ಸಾಲ್ವ್ ಮಾಡ್ತಾ ನೋಡೋಣ. ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಅರ್ಧ ವೃತ್ತದಲ್ಲಿ ಅಂದರೆ ನಮಗೆ ಪ್ರಶ್ನೆಯಲ್ಲಿ ದತ್ತಾಂಶವನ್ನು ಕೊಟ್ಟಿದ್ರು. ಒಂದು ತ್ರಿಭುಜದ ಎರಡು ಬಾಹುಗಳು ಎರಡು ವೃತ್ತಗಳ ತ್ರಿಜ್ಯಗಳ ವ್ಯಾಸಗಳಾಗಿರುವಂತೆ ನಾವು ಎರಡು ತ್ರಿಜ್ಯಗಳನ್ನು ರಚನೆ ಮಾಡ್ಕೋಬೇಕು. ಇವಾಗ ಎ ಬಿ ಎನ್ನುವಂಥದ್ದು ಈ ಒಂದು ವೃತ್ತದ ವ್ಯಾಸ ಆಗಿರುತ್ತೆ. ಎ ಸಿ ಎನ್ನುವಂಥದ್ದು ಈ ಒಂದು ವೃತ್ತದ ವ್ಯಾಸವಾಗಿರುತ್ತದೆ. ಎ ಬಿ ಮತ್ತು ಎ ಸಿಗಳು ತ್ರಿಭುಜದ ಎರಡು ಬಾಹುಗಳಾಗಿರ್ತವೆ ಎನ್ನುವಂಥದ್ದು ಕಾನ್ಸೆಪ್ಟ್ ಗೊತ್ತಿರುತ್ತದೆ. ಈ ಎರಡು ವೃತ್ತಗಳು ಏನು ಮಾಡ್ತಾ ಇದ್ದಾವೆ, ಒಂದು ಛೇದಕ ಬಿಂದುವಲ್ಲಿ ಛೇದಿಸ್ತಾ ಇದ್ದಾವೆ. ಆ ಛೇದಕ ಬಿಂದು ಏನಾಗಿದೆಯಪ್ಪ ಅಂದರೆ ತ್ರಿಭುಜದ 3ನೇ ಬಾಹುವಿನ ಮೇಲಿರುತ್ತದೆ ಎಂಬುದನ್ನು ಸಾಧಿಸಬೇಕಾಗಿದೆ. ಓಕೆ, ಇವಾಗ ಪರಿಹಾರವನ್ನು ನೋಡೋಣ. ಅರ್ಧ ವೃತ್ತದಲ್ಲಿ ಉಂಟಾದ ಕೋನಗಳು ಏನಾಗಿರ್ತವೆ, ಪರಸ್ಪರ ಸಮವಾಗಿರ್ತವೆ. ಅರ್ಧ ವೃತ್ತದಲ್ಲಿ ಉಂಟಾದ ಕೋನಗಳು ಪರಸ್ಪರ ಸಮವಾಗಿರ್ತವೆ.
ಹಾಗಾದರೆ ಎ ಡಿ ಬಿ ಎ ಡಿ ಬಿ ಮತ್ತು ಎ ಡಿ ಸಿಗಳು 90 ಡಿಗ್ರಿ ಕೋನವನ್ನು ಹೊಂದಿದ್ದಾವೆ. ಹಾಗಾದರೆ ಎ ಡಿ ಬಿಗೆ ಎ ಡಿ ಸಿಗಳು ಏನಾಗಿರ್ತವೆ, ಸಮನಾಗಿರ್ತವೆ ಅಂದಾಗ ಇದು ಒಂದು ಸರಳ ರೇಖೆಯಾಗಿರಲಿ. ಸರಳ ರೇಖೆ ಅಂದಾಗ ಎರಡು 90 ಡಿಗ್ರಿಗೆ ಸಮನಾದರೆ ಆ್ಯಂಗಲ್ ಎ ಡಿ ಬಿ ಪ್ಲಸ್ ಎ ಡಿ ಸಿ ಎರಡನ್ನು ಕೂಡಿದಾಗ ಅದು 180 ಡಿಗ್ರಿಗೆ ಸಮವಾಗಿ ಇರ್ತದೆ. ಹಾಗಾದರೆ ಆ್ಯಂಗಲ್ ಬಿ ಡಿ ಸಿ ಒಂದು ಸರಳ ರೇಖೆಯಾಗಿದೆ. ಆ್ಯಂಗಲ್ ಬಿ ಡಿ ಸಿ ಒಂದು ಸರಳ ರೇಖೆಯಾಗಿದೆ. ಡಿ ಯು ಬಿ ಸಿಯ ಮೇಲಿರುತ್ತದೆ ಎಂಬುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಡಿ ಯು ಬಿ ಸಿಯ ಮೇಲಿರುತ್ತದೆ ಎಂಬುದನ್ನು ಸಾಧಿಸ್ತಾ ಇದ್ದೀವಿ. ಇದು ಮೂರನೇ ಬಾಹುವಿನ ಮೇಲಿದೆ ಎನ್ನುವಂಥದ್ದು ಈ ಪ್ರಶ್ನೆ ಹೇಳಿಕೆ ಪ್ರಕಾರ ನಾವು ಈ ಎರಡು ವೃತ್ತದ ಛೇದಕ ಬಿಂದು ಮೂರನೇ ಬಾಹುವಿನ ಮೇಲಿರುತ್ತದೆ ಎಂಬುದನ್ನು ನಾವಿಲ್ಲಿ ಸಾಧಿಸಿದ್ದೀವಿ. 11ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳು ಸಾಮಾನ್ಯ ವಿಕರ್ಣ ಎ ಸಿಯನ್ನು ಹೊಂದಿರುವ ಎರಡು ಲಂಬಕೋನ ತ್ರಿಭುಜಗಳು ಆ್ಯಂಗಲ್ ಸಿ ಎ ಡಿ ಸಮನಾಗಿ ಆ್ಯಂಗಲ್ ಸಿ ಬಿ ಡಿ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ಅನುಗುಣವಾಗಿ ನಾವು ಚಿತ್ರವನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ. ಇವಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಬಿ ಡಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಎ ಸಿಯು ಒಂದು ವೃತ್ತದ ವ್ಯಾಸ ಆಗಿರಲಿ. ಎ ಸಿಯು ತ್ರಿಭುಜ ಎ ಡಿ ಸಿ ಲಂಬಕೋನ ತ್ರಿಭುಜದ ವಿಕರ್ಣವಾಗಿದೆ. ಅದೇ ರೀತಿಯಾಗಿ ಆ್ಯಂಗಲ್ ಬಿ ಕೂಡ ಆ್ಯಂಗಲ್ ಬಿ ಆ್ಯಂಗಲ್ ಡಿ ಎರಡೂ ಕೂಡ 90 ಡಿಗ್ರಿಯನ್ನು ಹೊಂದಿದ್ದಾವೆ. ಇವು ಲಂಬಕೋನ ತ್ರಿಭುಜಗಳಾಗಿವೆ. ಸಾಧನೆಯನ್ನು ಮಾಡಬೇಕಾಗಿದೆ ಏನಂತ, ಆ್ಯಂಗಲ್ ಸಿ ಎ ಡಿಗೆ ಸಮನಾಗಿ ಆ್ಯಂಗಲ್ ಸಿ ಬಿ ಡಿ ಸಮನಾಗಿದೆ. ಈ ಎರಡು ಆ್ಯಂಗಲ್ಗಳು ಸಮನಾಗಿದ್ದಾವೆ ಅಂತ ನಾವು ಸಾಧನೆಯನ್ನು ಮಾಡಬೇಕಾಗಿದೆ. ಈ ಆ್ಯಂಗಲ್ಗಳು ಕೂಡ ಸಮನಾಗಿರ್ತವೆ, ಯಾಕಂದರೆ ಒಂದೇ ವೃತ್ತಖಂಡದ ಕೋನಗಳು ಪರಸ್ಪರ ಸಮನಾಗಿರೋದ್ರಿಂದ ಎರಡು ಕೂಡ ಸಮನಾಗಿರ್ತವೆ. ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದರೆ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕಾಗುತ್ತದೆ. ಓಕೆ, ಇವಾಗ ಆ್ಯಂಗಲ್ ಎ ಬಿ ಸಿ ಆ್ಯಂಗಲ್ ಎ ಡಿ ಸಿಗಳು 90 ಡಿಗ್ರಿಯಾಗಿವೆ. ದತ್ತದಲ್ಲಿ ಕೊಟ್ಟಿದ್ದಾರೆ. ಇವು ಅರ್ಧ ವೃತ್ತದ ಕೋನಗಳಾಗಿವೆ. ಆ್ಯಂಗಲ್ ಎ ಬಿ ಸಿ ಮತ್ತು ಆ್ಯಂಗಲ್ ಎ ಡಿ ಸಿಗಳು 90 ಡಿಗ್ರಿಯಾಗಿವೆ, ಯಾಕಂದರೆ ಅರ್ಧ ವೃತ್ತದ ಕೋನಗಳು 90 ಡಿಗ್ರಿಗೆ ಸಮನಾಗಿರ್ತವೆ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳ ಅರ್ಧ ವೃತ್ತದಲ್ಲಿರುವಂಥ ಕೋನಗಳು ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜವಾಗಿದೆ. ಎ ಬಿ ಡಿ ಸಿ ಒಂದು ಚಕ್ರೀಯ ಚತುರ್ಭುಜವಾಗಿದೆ. ಇಲ್ಲಿ ಸಿ ಡಿ ಅನ್ನುವಂಥದ್ದು ವೃತ್ತದ ಜ ಆಗಿದೆ. ಈಗ ಸಿ ಡಿ ಅನ್ನುವಂಥದ್ದು ಒಂದು ವೃತ್ತ ಜ ಆದರೆ ಡಿ ಸಿ ಕೂಡ ಒಂದು ವೃತ್ತಖಂಡವನ್ನು ಪಡೆಯಲ್ಪಡುತ್ತದೆ. ಡಿ ಸಿಯು ಒಂದು ವೃತ್ತಖಂಡವನ್ನು ಏರ್ಪಡಿಸುತ್ತದೆ. ಹಾಗಾಗಿ ಒಂದೇ ವೃತ್ತಖಂಡದ ಕೋನಗಳು ಪರಸ್ಪರ ಸಮನಾಗಿದ್ದರೆ ಆ್ಯಂಗಲ್ ಸಿ ಎ ಡಿಗೆ ಸಮನಾಗಿ ಆ್ಯಂಗಲ್ ಸಿ ಬಿ ಡಿ ಇರುತ್ತದೆ ಅಂತ ನಾವಿಲ್ಲಿ ಸಾಧನೆಯನ್ನು ನೋಡ್ಬೋದು. ಯಾಕಂದರೆ ಒಂದೇ ವೃತ್ತಖಂಡದ ಕೋನಗಳು ಪರಸ್ಪರ ಸಮನಾಗಿರ್ತವೆ. ಹಾಗಾಗಿ ಆ್ಯಂಗಲ್ ಸಿ ಎ ಡಿಗೆ ಸಮನಾಗಿ ಆ್ಯಂಗಲ್ ಸಿ ಬಿ ಡಿ ಇರುತ್ತದೆ. 12ನೇ ಪ್ರಶ್ನೆ, ಚಕ್ರೀಯ ಸಮಾಂತರ ಚತುರ್ಭುಜವು ಆಯತವಾಗಿದೆ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಚಕ್ರೀಯ ಸಮಾನಾಂತರ ಚತುರ್ಭುಜವು ಆಯತವಾಗಿದೆ ಅಂತ ಸಾಧನೆಯನ್ನು ಮಾಡಿ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ಪರಿಹಾರವನ್ನು ನೋಡೋಣ. ದತ್ತದಲ್ಲಿ ಕೊಟ್ಟಿದ್ದಾರೆ ಎ ಬಿ ಸಿ ಡಿ ಒಂದು ಚಕ್ರೀಯ ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಒಂದು ಸಮಾನಾಂತರ ಚಕ್ರೀಯ ಚತುರ್ಭುಜವಾಗಿದೆ. ಸಾಧನೆ ಮಾಡಿ ಎಂದಿದ್ದಾರೆ. ಎ ಬಿ ಸಿ ಡಿ ಒಂದು ಆಯತ ಅಂತ ಸಾಧನೆಯನ್ನು ನೋಡಿದಾಗ ಎ ಬಿ ಸಿ ಡಿ ಒಂದು ಚಕ್ರೀಯ ಚತುರ್ಭುಜವಾಗಿದೆ. ಇಲ್ಲಿ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಸಿಗಳು 180 ಡಿಗ್ರಿಗೆ ಸಮನಾಗಿರ್ತದೆ. ಯಾಕಂದರೆ ಎ ಬಿ ಸಿ ಡಿ ಒಂದು ಚಕ್ರೀಯ ಸಮಾನಾಂತರ ಚತುರ್ಭುಜ ಆದರೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಇವಾಗ ಸಮಾನಾಂತರ ಚತುರ್ಭುಜಗಳ ಅಭಿಮುಖ ಕೋನಗಳು ಸಮನಾಗಿದೆ. ಆ್ಯಂಗಲ್ ಎಗೆ ಆ್ಯಂಗಲ್ ಸಿ ಸಮನಾಗಿರ್ತದೆ, ಆ್ಯಂಗಲ್ ಬಿಗೆ ಆ್ಯಂಗಲ್ ಡಿ ಸಮನಾಗಿರ್ತದೆ. ಹಾಗಾಗಿ ಆ್ಯಂಗಲ್ ಎ ಈಕ್ವಲ್ ಟು ಆ್ಯಂಗಲ್ ಸಿ ಆದರೆ ಆ್ಯಂಗಲ್ ಬಿ ಈಕ್ವಲ್ಸ್ ಟು ಆ್ಯಂಗಲ್ ಡಿ. ಇದನ್ನು ಸಮೀಕರಣ 1 ಅಂತ ಕರೆಯೋಣ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಸಿ ಈಕ್ವಲ್ ಟು 180 ಆದರೆ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಎ ಈಕ್ವಲ್ ಟು 180 ಅಂದಾಗ 2 ಟೈಮ್ಸ್ ಆಫ್ ಆ್ಯಂಗಲ್ ಎ ಈಕ್ವಲ್ಸ್ ಟು 180 ಆಗುತ್ತೆ. ಆ್ಯಂಗಲ್ ಎ ಈಕ್ವಲ್ಸ್ ಟು 90 ಡಿಗ್ರಿ ಆಗಿದೆ. ಇವಾಗ
ಪ್ರತಿಯೊಂದು ಕೋನವು ಒಂದಕ್ಕೊಂದು ಸಮಾನ ಆದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಆಂತರಿಕ ಕೋನಗಳು 90 ಡಿಗ್ರಿಗೆ ಸಮನಾಗಿರ್ತವೆ. ಹಾಗಾದರೆ ಎ ಬಿ ಸಿ ಡಿ ಒಂದು ಸಮಾನಾಂತರ ಚತುರ್ಭುಜವಾಗಿದೆ. ಹಾಗಾದರೆ ಇದು ಒಂದು ಆಯತವಾಗಿರುತ್ತದೆ ಎನ್ನುವಂಥದ್ದು ನಮ್ಮ ಪರಿಹಾರ ಆಗಿತ್ತು. ಓಕೆ ಫ್ರೆಂಡ್ಸ್, 9ನೇ ತರಗತಿಯ ವೃತ್ತಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ಗಳು ಎಲ್ಲವೂ ಕೂಡ ಕಂಪ್ಲೀಟ್ ಆದವು. ಮುಂದಿನ ಒಂದು ತರಗತಿಯಲ್ಲಿ ಮುಂದಿನ ಒಂದು ಲೆಸನ್ನ ವಿಡಿಯೋ ಸರಣಿಗಳಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.